ಎಸ್, ಇನ್ನು ನೆಕ್ಸ್ಟ್ ಕ್ಷೇತ್ರ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ. ಸೊ ಮೂಡಿಗೆರೆ ದೀಪಕ್ ದೊಡ್ಡಯ್ಯ ಬಿಜೆಪಿ ಅಲ್ಲಿ ಸೋತಿದ್ದಾರೆ. ಇನ್ನು MP ಕುಮಾರಸ್ವಾಮಿ JDS ನ ಅಭ್ಯರ್ಥಿ ಅಲ್ಲಿ ಅವರು ಕೂಡ ಸೋತಿದ್ದಾರೆ. ಸೊ ಇಲ್ಲಿ ಮತ್ತೆ ಸ್ವಲ್ಪ ಜಾಸ್ತಿ ಮತಗಳನ್ನ ತೆಗೆದುಕೊಂಡಿರೋದು ದೀಪಕ್ ದೊಡ್ಡಯ್ಯ ಅವರೇ. ಕಾಂಗ್ರೆಸ್ ಗೆತ್ತು ಈ ಬಾರಿ. ನೈನಾ ಮೋಟಮ್ಮ ಯಾರು, ಯಾಕಂದ್ರೆ 2 ಬಾರಿ ಮೋಟಮ್ಮ ಅವರಲ್ಲಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಮೋಟಮ್ಮ ಅವರು ಸ್ಪರ್ಧೆ ಮಾಡ್ತಿದ್ದಂತಹ ಕ್ಷೇತ್ರ. ಮೋಟಮ್ಮ ಅವರು ಇಲ್ಲಿಂದ ಗೆದ್ದು ಇಲ್ಲಿಂದ ಗೆದ್ದಿರೋದು ಇದೆ, ಇಲ್ಲಿಂದ 2 ಬಾರಿ 3 ಬಾರಿ ಸೋತಿರೋ ಎಕ್ಸಾಂಪಲ್ಸ್ ಇದಾವೆ. ಮೂಡಿಗೆರೆಯಲ್ಲಿ ಯಾವಾಗ್ಲೂ ಕೂಡ ಕಾಂಗ್ರೆಸ್ ವರ್ಸಸ್ JDS ಅಂತಾನೆ ಚುನಾವಣೆ ಆಗ್ತದೆ, BJP ವರ್ಸಸ್ JDS ಅಂತಾನೆ ಚುನಾವಣೆ ಆಗ್ತಿತ್ತು. ಮೋಟಮ್ಮ ಅವರ ಆದ್ಮೇಲೆ 2013ರಿಂದಲೂ ಪ್ರಯತ್ನ ಮಾಡಿದ್ರು ನಯನಾ ಮೋಟಮ್ಮ. ಖರ್ಗೆ ಪರಮೇಶ್ವರ್ ಅವ್ರಿಗಿಂತಲೂ ಕೂಡ ಆಕೆ ಬಹಿರಂಗವಾಗಿ ಹೇಳ್ಕೊಳ್ತಿದ್ರು, ನನ್ನ ರಾಜಕೀಯ ಗುರು DK ಶಿವಕುಮಾರ್ ಅಂತ. DK ಶಿವಕುಮಾರ್ ಅವರು ಈ ಬಾರಿ ಅಟಕ್ ಬಿದ್ದು ನಯನಾ ಮೋಟಮ್ಮ ಅವ್ರಿಗೆ ಟಿಕೆಟ್ ಕೊಡಿಸಿದ್ರು. 2018ರಲ್ಲೇ ಕೇಳಿದ್ಲು ನಯನಾ ಮೋಟಮ್ಮ, ನನಗೆ ಟಿಕೆಟ್ ಕೊಡಿ ಅಂತ ಕೇಳಿದಾಗ ನಾನು ಸಿದ್ದರಾಮಯ್ಯ ಬಹಿರಂಗವಾಗಿ ಹೇಳಿದ್, ನಾನು ನಿನಗೆ ಕೊಡಲ್ಲ, ಈ ಬಾರಿ ಕೊನೆ ಬಾರಿ ನಿಮ್ಮ ತಾಯಿಗೆ ಟಿಕೆಟ್ ಕೊಡೋದು ಅಂತ ಹೇಳಿ 2018ರಲ್ಲಿ ಕೊಟ್ಟರು. ಮೋಟಮ್ಮ ಅವರು ಇರೋ ಬರೋ ಆಸ್ತಿ ಎಲ್ಲ ಅವ್ರು ಹೇಳೋದು, ಇರೋ ಬರೋ ಆಸ್ತಿ ಎಲ್ಲ ನಾನು ಕಳ್ಕೊಂಡೆ, ಚುನಾವಣೆಗೆ ಗೆಲ್ಲಕ್ಕಾಗ್ಲಿಲ್ಲ, ನಮ್ಮವರೇ ನಮ್ಗೆ ಇದಾಕಿದ್ರು ಅಂತ ಹೇಳ್ತಾರೆ, ನಮ್ಮವರೇ ನಮ್ಮನ್ನು ಸೋಲಿಸಿದ್ರು ಅಂತ ಹೇಳ್ತಾರೆ. ಆದ್ರೆ ಆಶ್ಚರ್ಯ ರೂಪದಲ್ಲಿ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, MP ಕುಮಾರಸ್ವಾಮಿ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಡೋದಿಲ್ಲ 2018ರಲ್ಲಿ. MP ಕುಮಾರಸ್ವಾಮಿ ಅವರು ಬಂದು JDS ಇಂದ ಸ್ಪರ್ಧೆ ಮಾಡ್ತಾರೆ. ಅಲ್ಲಿ ದೀಪಕ್ ದೊಡ್ಡ ಅವ್ರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಡ್ತಾರೆ. ಬಿಜೆಪಿ ಅವರು ಒಳ್ಳೆ ಮತ ತಗೊಂಡ್ರು ಕೂಡ ಗೆಲ್ಲೋದಕ್ಕಾಗೋದು. MP ಕುಮಾರಸ್ವಾಮಿ ಅವ್ರ ಜೊತೆ ಇದ್ದಂತಹ ಕೆಲವರು JDS ಅಭ್ಯರ್ಥಿ ಆಗಿದ್ದಂತಹ MP ಕುಮಾರಸ್ವಾಮಿ ಅವ್ರಿಗೆ ಓಟ್ ಹಾಕಿದ್ರು. ಹೀಗಾಗಿ ನಯನಾ ಮೋಟಮ್ಮ ಅವ್ರು ಗೆಲ್ಲೋದಕ್ಕೆ ಕಾರಣ ಆಯ್ತು. ನಯನಾ ಮೋಟಮ್ಮ ಅವರು ಬಹಳ ದೊಡ್ಡ 20,000 30,000 ಲೀಡರ್ ಗೆಲ್ಲ, 10,000 ಲೀಡರ್ ಗೆಲ್ಲಿಲ್ಲ. ಅವರು ಕೇವಲ 7-8 ಸಾವಿರ ಅಂತರದಲ್ಲಿ ಗೆದ್ದಿತ್ತು. ಇಲ್ಲಿ ಈ ಇಬ್ಬರ ನಡುವಿನ ಓಟಿನ ವಿಭಜನೆಯಿಂದಾಗಿ ನಯನಾ ಮೋಟಮ್ಮ ಅವ್ರಿಗೆ ಗೆಲ್ತಾರೆ. ಈಗ ಹಾಗಾದ್ರೆ ಬೇರೆ ಕ್ಷೇತ್ರದಲ್ಲಿ JDS BJP ಅವ್ರು ಗೆದ್ದಿಲ್ಲ ಅಂತ ಹೇಳಿದ್ರೆ ಖಂಡಿತ ಅಲ್ಲೂ ಗೆದ್ದಿದ್ದಾರೆ. ಆದ್ರೆ ಇಲ್ಲಿ ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಈ ಸೂತ್ರ.